ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ರಕ್ತಹೀನತೆ ಇದ್ದರೆ ನಾವು ಏನನ್ನು ತಿಂದರೆ ಉತ್ತಮ? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ಮೆಂತೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ತಿಂದರೆ ರಕ್ತಹೀನತೆ ಕಡಿಮೆಯಾಗುತ್ತದೆ. ಎರಡನೆಯ ಪ್ರಶ್ನೆ, ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದವರು ಯಾರು? ಆಪ್ಷನ್ ಎ ರಾಮ, ಆಪ್ಷನ್ ಬಿ ರಾವಣ, ಆಪ್ಷನ್ ಸಿ ಭೀಷ್ಮ, ಆಪ್ಷನ್ ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದವರು ಕೃಷ್ಣ. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಕೋಳಿ ಮೊಟ್ಟೆಯನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ದೇಶದಲ್ಲಿ ಅತಿ ಹೆಚ್ಚು ಕೋಳಿ ಮೊಟ್ಟೆಯನ್ನು ಉತ್ಪಾದಿಸಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಎಲೆಯನ್ನು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ತ್ವರಿತವಾಗಿ ದೂರವಾಗುತ್ತದೆ? ಆಪ್ಷನ್ ಎ ಪುದೀನ ಎಲೆ, ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ಬೇವಿನ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ ಎಲೆ ಮತ್ತು ಆಪ್ಷನ್ ಡಿ ಬೇವಿನ ಸೊಪ್ಪು. ಐದನೆಯ ಪ್ರಶ್ನೆ, ನೇರಳೆ ಹಣ್ಣಿನ ಬೀಜ ಯಾವ ರೋಗಕ್ಕೆ ಉತ್ತಮ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಶುಗರ್, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೇರಳೆ ಹಣ್ಣಿನ ಬೀಜ ಕಿಡ್ನಿ ಸ್ಟೋನ್ಗೆ ಉತ್ತಮ. ಆರನೆಯ ಪ್ರಶ್ನೆ, ಹಾಲಿಗೆ ಯಾವುದನ್ನು ಬೆರೆಸಿ ಕುಡಿದರೆ ಅನಾರೋಗ್ಯ ಉಂಟಾಗುತ್ತದೆ? ಆಪ್ಷನ್ ಎ ಉಪ್ಪು, ಆಪ್ಷನ್ ಬಿ ಅರಶಿನ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲಿಗೆ ಉಪ್ಪು ಬೆರೆಸಿ ಕುಡಿದರೆ ಅನಾರೋಗ್ಯ ಉಂಟಾಗುತ್ತದೆ. ಏಳನೆಯ ಪ್ರಶ್ನೆ, ಸ್ನಾನ ಮಾಡುವಾಗ ಮೊದಲು ತಲೆಗೆ ನೀರು ಸುರಿದರೆ ದೇಹದ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ಎಂಟನೆಯ ಪ್ರಶ್ನೆ, ಪಪಾಯ ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ತೂಕ ನಿರ್ವಹಣೆ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಪಪಾಯ ತಿನ್ನುವುದರಿಂದ ತೂಕ ನಿರ್ವಹಣೆ, ಮಲಬದ್ಧತೆ, ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಮಧುಮೇಹ ನಿವಾರಣೆಯಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಪಾನೀಯ ಕುಡಿಯುವುದರಿಂದ ಮೂಳೆಗಳ ಸಮಸ್ಯೆ ಎಂದಿಗೂ ಬರುವುದಿಲ್ಲ? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಧನಿಯಾ ಕಷಾಯ, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಕುಡಿಯುವುದರಿಂದ ಮೂಳೆಗಳ ಸಮಸ್ಯೆ ಬರುವುದಿಲ್ಲ. ಹತ್ತನೆಯ ಪ್ರಶ್ನೆ, ಕೆಂಪು ತುಟಿಗಳಿಗಾಗಿ ಇವುಗಳಲ್ಲಿ ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಬೀಟ್ರೂಟ್ ರಸ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಬೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ ಮತ್ತು ಆಪ್ಷನ್ ಬಿ ಬೀಟ್ರೂಟ್ ರಸ ಕೆಂಪು ತುಟಿಗಳಿಗಾಗಿ ಹಚ್ಚಬೇಕು. 11ನೇ ಪ್ರಶ್ನೆ, ಕೋಳಿಗಳು ಯಾವ ಸಮಯದಲ್ಲಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ? ಆಪ್ಷನ್ ಎ ಬೇಸಿಗೆ ಕಾಲ, ಆಪ್ಷನ್ ಬಿ ಮಳೆಗಾಲ, ಆಪ್ಷನ್ ಸಿ ಚಳಿಗಾಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಳಿಗಳು ಚಳಿಗಾಲದಲ್ಲಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ.
12ನೇ ಪ್ರಶ್ನೆ, ಭೂಮಿಯ ಮೇಲೆ ಬೆಳೆದ ಮೊದಲ ಬೆಳೆ ಯಾವುದು? ಆಪ್ಷನ್ ಎ ಗೆಣಸು, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಎ, ಭೂಮಿಯ ಮೇಲೆ ಬೆಳೆದ ಮೊದಲ ಬೆಳೆ ಗೆಣಸು. 13ನೇ ಪ್ರಶ್ನೆ, ಬಾಯಿಯ ಹಾಗೂ ಹಲ್ಲುಗಳ ಸ್ವಚ್ಛತೆ ಕಾಯ್ದುಕೊಳ್ಳದಿದ್ದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಹಲ್ಲು ಹುಳುಕು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಮತ್ತು ಆಪ್ಷನ್ ಡಿ ಹಲ್ಲು ಹುಳುಕು ಉಂಟಾಗುತ್ತದೆ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಣ್ಣಿನಲ್ಲಿ ಎಣ್ಣೆಯ ಅಂಶವಿದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಆಲಿವ್ ಹಣ್ಣು, ಆಪ್ಷನ್ ಸಿ ಸ್ಟ್ರಾಬೆರಿ ಹಣ್ಣು, ಆಪ್ಷನ್ ಡಿ ಬೆಣ್ಣೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಆಲಿವ್ ಹಣ್ಣಿನಲ್ಲಿ ಎಣ್ಣೆಯ ಅಂಶವಿದೆ. 15ನೇ ಪ್ರಶ್ನೆ, ಮಜ್ಜಿಗೆ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ದೂರ, ಆಪ್ಷನ್ ಡಿ ಜೀರ್ಣಕ್ರಿಯೆ ಸರಾಗ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮಜ್ಜಿಗೆ ಕುಡಿಯುವುದರಿಂದ ದೇಹಕ್ಕೆ ತಂಪು, ಹೃದಯ ಆರೋಗ್ಯ, ಗ್ಯಾಸ್ಟ್ರಿಕ್ ದೂರ ಮತ್ತು ಜೀರ್ಣಕ್ರಿಯೆ ಸರಾಗ. 16ನೇ ಪ್ರಶ್ನೆ, ಪಾರ್ಲೆಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಲೆಜಿ ಬಿಸ್ಕೆಟ್ ಭಾರತ ದೇಶದ ಕಂಪನಿಯಾಗಿದೆ. 17ನೇ ಪ್ರಶ್ನೆ, ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 12 ಹಲ್ಲುಗಳು, ಆಪ್ಷನ್ ಬಿ 10 ಹಲ್ಲುಗಳು, ಆಪ್ಷನ್ ಸಿ 15 ಹಲ್ಲುಗಳು, ಆಪ್ಷನ್ ಡಿ 18 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಇಲಿಯ ಬಾಯಿಯಲ್ಲಿ 18 ಹಲ್ಲುಗಳಿವೆ. 18ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಹಣ್ಣು ಯಾವುದು? ಆಪ್ಷನ್ ಎ ಪಪ್ಪಾಯಿ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಬಾಳೆಹಣ್ಣು ಉತ್ತಮ. 19ನೇ ಪ್ರಶ್ನೆ, ಗಂಡಸರು ಯಾವ ದಿನ ತಲೆಸ್ನಾನ ಮಾಡಿದರೆ ಶುಭ ಉಂಟಾಗುತ್ತದೆ? ಆಪ್ಷನ್ ಎ ಬುಧವಾರ, ಆಪ್ಷನ್ ಬಿ ಶುಕ್ರವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಮಂಗಳವಾರ. ಸರಿಯಾದ ಉತ್ತರ ಆಪ್ಷನ್ ಎ ಬುಧವಾರ ಮತ್ತು ಆಪ್ಷನ್ ಸಿ ಗುರುವಾರ. 20ನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಎಟಿಎಂ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.